ನಮಸ್ಕಾರ ಸ್ನೇಹಿತರೆ, ನಾಳೆ ಜನವರಿ 22 ಗುರುವಾರ. ನಾಳೆಯಿಂದ 63 ವರ್ಷ. ಈ 8 ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಲಿದ್ದು ಚಕ್ರ ಬಡ್ಡಿಯಂತೆ ದುಡ್ಡು ಬರುತ್ತೆ. ಗುರು ರಾಘವೇಂದ್ರರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಗುರುರಾಯರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ರಾಯರ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದ್ದು ಜನವರಿ 22ರ ಗುರುವಾರದಿಂದ ಮುಂದಿನ 63 ವರ್ಷ ಕೂಡ ಈ 8 ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಚಕ್ರ ಬಡ್ಡಿಯಂತೆ ದುಡ್ಡು ಬರುತ್ತೆ. ರಾಯರ ಕೃಪಾಶೀರ್ವಾದವನ್ನ ಇವರು ಕಂಡುಕೊಳ್ತಾರೆ ಅಂತ ಹೇಳಬಹುದು. ಈ ರಾಶಿಯವರ ಜೀವನದಲ್ಲಿರ್ತಕ್ಕಂಥ ಸರ್ವ ಸಮಸ್ಯೆಗಳಿಗೂ ಕೂಡ ರಾಯರು ಮುಕ್ತಿಯನ್ನು ಹಾಡಲಿದ್ದು ನವೋದಯದ ಕಾಲ ಶುರುವಾಗ್ತಾ ಇದೆ ಅಂತ ಹೇಳಬಹುದು. ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಂಡು ಈ ರಾಶಿಯವರಿಗೆ ಅನುಕೂಲಕರ ಸಮಯ ಇದಾಗಿದೆ ಅಂತ ಹೇಳಬಹುದು. ಸ್ನೇಹಿತರಿಂದ ಸಹಾಯವನ್ನ ನಿರೀಕ್ಷಿಸಿದರೆ ಲಾಭ ಸಿಗುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನ ತಲುಪೋದಕ್ಕೆ ನೀವು ಸಾಧ್ಯ ಆಗತ್ತೆ. ಆಳವಾದ ಸ್ಫೂರ್ತಿಯನ್ನ ಕಂಡುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ತುಂಬಿರಲಿದ್ದು ನಿಮ್ಗೆ ದೊಡ್ಡ ಕೊಡುಗೆ ಸಿಗುತ್ತೆ. ಮಹತ್ವದ ಅವಕಾಶಗಳನ್ನ ನಿಮ್ಮ ಜೀವನದಲ್ಲಿ ನೀವು ಕಂಡುಕೊಳ್ತೀರಾ. ಜೊತೆಗೆ ನಿಮ್ಮ ಸ್ಥಾನಮಾನ, ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗೋದ್ರ ಜೊತೆಗೆ ಕೈಗೊಳ್ಳುವ ಯಾವುದೇ ಕೆಲಸದಲ್ಲಿ ಕೂಡ ನೀವು ಯಶಸ್ಸನ್ನ ಸಾಧಿಸ್ತೀರಾ. ನೀವು ಕುಟುಂಬ ಮತ್ತೆ ಜೀವನ ಹಾಗೆ ಪ್ರೇಮ ಸಂಬಂಧಗಳು ಎಲ್ಲದರಲ್ಲೂ ಕೂಡ ಸಾಮರಸ್ಯವನ್ನ ಕಂಡುಕೊಳ್ತೀರಾ. ಹೀಗಾಗಿ ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ಆತುರದ ನಿರ್ಧಾರಗಳು ಕೂಡ ಒಂದಷ್ಟು ಸಮಸ್ಯೆಗಳನ್ನ ಉಂಟು ಮಾಡೋದಿಲ್ಲ. ಯಾಕಂತಂದ್ರೆ ಸಾಕಷ್ಟು ಯೋಚಿಸಿ ನಂತರ ಆ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ ನಿಮ್ಮ ಗುಣ ನಿಮ್ಮ ಜೀವನದಲ್ಲಿ ಒಂದಷ್ಟು ನೆಮ್ಮದಿಯ ಜೊತೆಗೆ ಲಾಭವನ್ನು ತಂದುಕೊಡುತ್ತೆ ಅಂತ ಹೇಳಬಹುದು. ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ವಿದೇಶದಲ್ಲಿ ಕೊಡಿಸಬೇಕು ಅನ್ನೋ ನಿಮ್ಮ ಕನಸು ಕೂಡ ಈ ಸಂದರ್ಭದಲ್ಲಿ ನನಸಾಗುತ್ತೆ. ಅದಕ್ಕೋಸ್ಕರ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳ ಸಹಾಯ, ಸಲಹೆ, ಸೂಚನೆ, ಲಾಭ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಇನ್ನು ನೀವು ಆರ್ಥಿಕವಾಗಿ ಸಾಕಷ್ಟು ಅಭಿವೃದ್ಧಿಯನ್ನ ಹೊಂದುತ್ತೀರಾ. ಆರೋಗ್ಯದಲ್ಲೂ ಕೂಡ ನೆಮ್ಮದಿಯನ್ನ ಕಾಣ್ತೀರಾ. ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ. ಜೊತೆಗೆ ಸ್ನೇಹಿತರಿಂದ ಸಹಾಯದಿಂದ ದೊಡ್ಡ ಕೆಲಸಗಳು ಕೂಡ ಆಗ್ತಾ ಹೋಗುತ್ತೆ. ನಾಯಕತ್ವದ ಜವಾಬ್ದಾರಿ ಹೆಚ್ಚಿಗೆ ಆಗ್ಲಿದ್ದು ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಸಹೋದ್ಯೋಗಿಗಳಿಂದ ಕೂಡ ಸಹಕಾರ ಸಿಗುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಅನಗತ್ಯ ಖರ್ಚುಗಳಿದ್ರೆ ಅದನ್ನ ನಿಯಂತ್ರಣದಲ್ಲಿಟ್ಟೆ ತುಂಬಾನೇ ಒಳ್ಳೆಯದ್ದು. ಸ್ನೇಹಿತರಿಂದಲೂ ಕೂಡ ನಿಮ್ಗೆ ಲಾಭ ಇದೆ. ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ಅಗತ್ಯವಾಗಿದ್ದು ನಿರ್ಧಾರ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಹಿಂಜರಿಯಕ್ಕೆ ಹೋಗಬೇಡಿ. ಈ ಒಂದು ಸಂದರ್ಭದಲ್ಲಿ ಸಂಗಾತಿಗಳು ನಿಮ್ಮ ಅಭಿಪ್ರಾಯಗಳನ್ನ ಗೌರವಿಸ್ತಾರೆ. ಜೊತೆಗೆ ನಿಮ್ಗೆ ಏನೇ ಸಮಸ್ಯೆಗಳಿದ್ರು ಕೂಡ ಅದರಿಂದ ಅವರು ದೂರವಾಗ್ತಾರೆ. ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಜಗಳಗಳಿದ್ರು ಕೂಡ ದೂರವಾಗುತ್ತೆ. ಈ ಒಂದು ಸಂದರ್ಭ ನಿಮ್ಗೆ ಸುಸಂದರ್ಭ ಅಂತ ಹೇಳಲಾಗ್ತಾ ಇದ್ದು ಜನವರಿ 22ರ ಗುರುವಾರದಿಂದ ಮುಂದಿನ 63 ವರ್ಷ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಚಕ್ರ ಬಡ್ಡಿಯಂತೆ ದುಡ್ಡು ಬರುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮಿಥುನ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ, ಧನುರ್ ರಾಶಿ, ಕಟಕ ರಾಶಿ, ತುಲಾ ರಾಶಿ, ಮೇಷ ರಾಶಿ, ಕೊನೆಯದಾಗಿ ಕನ್ಯಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.